ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಲಕ್ಷ್ಮೀ ಸಂಜು ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಮ್ಮೇಲೆಲ್ಲೇ ನೋಡಿರ್ತೀರ ಇವತ್ತಿನ ಬ್ಲಾಗ್ ಏನಂತ ಹೇಳಿ. ಇವತ್ತು ನಮ್ಮ ಚಿನ್ನಮ್ಮನ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಿಂದ ಪಪ್ಪ ಮತ್ತು ಮಮ್ಮಿ ಬರ್ತಿದ್ದಾರೆ. ಬನ್ನಿ ಚಿನ್ನಮ್ಮನ ರಿಯಾಕ್ಷನ್ನು ಮತ್ತು ಅಪ್ಪ ಅಮ್ಮಂದು ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಳಂತೂ ಅಂದರೆ ನಾವು ನಾಳೆಗೆ 15 ಡೇಸ್ ಆಗುತ್ತೆ ಬ್ಯಾಂಗ್ಳೂರಿಂದ ಅಜ್ಜಿ ಮನೆಗೆ ಬಂದು. ನೋಡೋಣ ಬನ್ನಿ ಯಾವ ಥರ ರಿಯಾಕ್ಷನ್ ಇರುತ್ತೆ ಇವ್ರದ್ದೆಲ್ಲರದು ಅಂತ ಹೇಳ್ಬಿಟ್ಟು. ಹಾಗೆ ಬ್ಯಾಂಗ್ಳೂರಿಗೆ ಪಪ್ಪ ಮೊನ್ನೆ ಹೇಳ್ತಾಯಿದ್ರು ಬಂದುಬಿಡಿ ಅಂತೇಳಿ. ನೋಡೋಣ, ನೋಡಿ ಇವಳು ಯಾವ ಥರ ಸೌಂಡ್ ಮಾಡ್ತಾಯಿದ್ದಾಳೆ ನನ್ನ ಮಗಳು ಅಂತೇಳಿ. ನೋಡಿ ಅವಳು ವ್ಲಾಗಿಗೆ ಬರ್ತಾಳಂತೆ. ನಾವು ಫೋನ್ ಹಿಡ್ಕೊಂಡು ಈ ಥರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ನನ್ನ ಮಗಳು ಬಂದೆ ಅವಳೆ ನೋಡಿ ಹೆಂಗೆ ನಿಂತ್ಕೋತಾಳೆ ನೋಡಿ, ನನ್ನ ನೋಡಿಕೊಂಡು ನಿಂತ್ಕೋತಾಳೆ ನನ್ನ ಮಗಳು. ಈಗ 1-2 ಡೇಸಿಂದ ಈ ಥರ ನನ್ನ ಹಿಡ್ಕೊಂಡು ಸಪೋರ್ಟಿಂದ ನಿಂತ್ಕೊತಾ ಇದ್ದಾಳೆ. ಈಗ ಇದು 8th ಮಂತ್ ನಡೀತಾ ಇದೆ. ಸೊ ಇವಳಿಗಿನ್ನೂ ಕಿವಿಯೆಲ್ಲ ಚುಚ್ಚಿಸ್ಬೇಕಾಗಿದೆ. ನೋಡೋಣ ನೆಕ್ಸ್ಟ್ ಮಂತು ಊರಲ್ಲಿ ಒಂದು ದೇವಸ್ಥಾನ ಓಪನಿಂಗ್ ಇದೆ, ಅಲ್ಲಿ ತನಕ ಇರ್ತೀನೋ ಅಥವಾ ಹೋಗ್ತೀನೋ ನೋಡೋಣ. ನೆಕ್ಸ್ಟ್ ವೀಕು ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಕರ್ಕೊಂಡು ಹೋಗ್ತಾರೆ, ಬಂದಿಲ್ಲ ಅಂದರೆ ನೋಡೋಣ. ಇನ್ನೂ ಇಲ್ಲಿ ಎಷ್ಟು ದಿನ ಅಂತ ಇರ್ತೀವಂತ ಗೊತ್ತಿಲ್ಲ. ಇವಳಿಗೆ ನನ್ನ ಕೂದಲು ಕಂಡ್ರೆ ತುಂಬ ಇಷ್ಟ ಅನಿಸುತ್ತೆ ಫ್ರೆಂಡ್ಸ್. ಯಾವಾಗೂ ನನ್ನ ಕೂದಲನ್ನ ಎಳಿತಾನೆ ಇರ್ತಾಳೆ ನನ್ನ ಮಗಳು. ನೋಡಿ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಸ್ಮೈಲ್ ಮಾಡ್ತಾನೆ ಇರ್ತಾಳೆ ನನ್ನ ಮಗಳು. ಅಲ್ಲ ಶೀನಾ ನೋಡಿ ಅವಳಿಗೆ ಒಂಥರ ನಗು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಹಿಂಗೆ ವಾಚ್ ಮಾಡ್ತೀರಿ. ಅಪ್ಪ ಅಮ್ಮ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲ ಶಿನ್ನಮ್ಮ, ಇವತ್ತು ಅಜ್ಜಿ ತಾತ ಹತ್ರ ಹೋಗ್ತೀಯ ನೀನು? ಹೆಂಗ ರಿಯಾಕ್ಷನ್ ಮಾಡ್ತೀಯ ಮಗಳೇ ನೀನು? ಹೋಗ್ಬೇಕು ಆತಾ 15 ಡೇಸ್ ಆದಮೇಲೆ ಅಜ್ಜಿ ತಾತ ಬರ್ತಿದ್ದಾರೆ ನೀನು ಮೀಟ್ ಮಾಡಲಿಕ್ಕೆ. ಅಲ್ಲ ಮಗಳೇ, ಹೋಗ್ತೀಯ ಮುದ್ದ? ಹಾಂ ಸರಿ ಫ್ರೆಂಡ್ಸ್, ನೆಕ್ಸ್ಟ್ ಸಿಗ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಇದು ದೇವ್ರ ಮನೆಗೆ ಈ ಥರ ರಂಗೋಲಿ ಹಾಕಿದ್ದೀನಿ. ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಈಗ ಹೂವು ಎಲ್ಲ ಹಾಕಬೇಕು. ಈ ಥರ ರಂಗೋಲಿ ಹಾಕಿದ್ದೀನಿ. ಬನ್ನಿ ಫ್ರೆಂಡ್ಸ್ ಹಂಗೆ ಈಚೆ ತೋರಿಸ್ತೀನಿ. ನೋಡಿ ಈಚೆ ಈ ಥರ ಹಾಕಿದ್ದೀನಿ ರಂಗೋಲಿ. ಯಾಕಂದರೆ ಎಲ್ಲ ಓಡಾಡ್ತಾ ಇರ್ತಾರೆ, ಸೊ ಹಂಗಾಗಿ ಬಿಡೋಕ್ಕಾಗಿಲ್ಲ. ಸೊ ದೊಡ್ಡದಾಗಿ ಬಿಟ್ಟಿಲ್ಲ, ಈ ಥರ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್ ಮನೆಯೆಲ್ಲ ಈ ಥರ ಕ್ಲೀನ್ ಆಗಿದೆ. ಆಲ್ರೆಡಿ ಪಾಪು ಇದೆಯಲ್ಲ, ಸೊ ಕೆಳಗಡೆ ಚಾಪೆ ಎಲ್ಲ ಹಾಸಿದ್ದೀನಿ. ಅವಳು ಮಲ್ಕೊಂಡಿದ್ಲು ಮಗಳು. ಸೊ TV ನಡೀತಾ ಇದೆ. ಹಿಂಗೆ ಬಂದರೆ ನೋಡಿ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿದೆ. ಸೊ ತಾತ ಬೆಲ್ಲ ಎಲ್ಲ ತಂದ್ಕೊಟ್ಟಿದ್ದಾರೆ, ಪೂಜೆಗೆ ನೈವೇದ್ಯ ಮಾಡಬೇಕು. ಸೊ ಇವಾಗ ಅತ್ತೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಎಲ್ಲ ಆದಮೇಲೆ ನೆಕ್ಸ್ಟ್ ಪೂಜೆ ಮಾಡಬೇಕು ಅಷ್ಟೇ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ನಾನು ಫ್ರೆಶ್ ಅಪ್ ಆಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡಿ ಮಕ್ಕಳು 3 ಜನ ಅಲ್ಲಿ ಆಚೆ ಜಗ್ಲಿ ಮೇಲೆ ಕುತ್ಕೊಂಡು ಎಷ್ಟು ಚೆನ್ನಾಗಿ ಬರ್ಕೊತಾ ಇದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ನೋಡ್ಬಿಟ್ಟು ಇದೇನಪ್ಪ ಇವಾಗ ತಾನೇ ಆಟ ಆಡ್ತಾ ಇದ್ರೆ ಇಷ್ಟು ಬೇಗ ಆಲ್ರೆಡಿ ಓದ್ಕೊಳಕ್ಕೆ ಬಂದ್ಬಿಟ್ಟಿದ್ರಲ್ಲ ಅಂತೇಳಿ. ಅವ್ರ ಅಮ್ಮಂದಿರು ಏನು ಹೇಳೇ ಇಲ್ಲ ನೋಡಿ ಫ್ರೆಂಡ್ಸ್. ಈಗಿನ ಮಕ್ಕಳು ಅಮ್ಮಂದಿರು ಹೇಳ್ದೇನೆ ಓದ್ಕೊತಾರೆ ಅಂದರೆ ತುಂಬ ಗ್ರೇಟು, ಅದು ಗಂಡು ಮಕ್ಕಳು. ನೋಡಿ ಫ್ರೆಂಡ್ಸ್ ಬನ್ನಿ ಹಂಗೆ ತೋರಿಸ್ತೀನಿ ಯಾವ ಥರ ಓದ್ಕೊತಾ ಇದ್ದಾರೆ ಅಂತೇಳಿ. ನನಗೆ ಆಶ್ಚರ್ಯ ಆಯಿತು, ಏನೋ ಮಾಡ್ತಾಯಿದ್ದೀರೋ ಅಂತ ಕೇಳಿದ್ರಿ. ಓದ್ಕೊತಾ ಇದ್ದೀವಿ ಅಕ್ಕ ಅಂತ ಹೇಳಿದ್ರು. ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಅವ್ರ ಥರ ಇರಬೇಕಾದ್ರೆ ನಾವು 7 o'clock ಆದ್ರೂ ಆಚೆ ಎಲ್ಲ ಕಣ್ಣ ಮುಚ್ಚಲೆ ಅದು ಇದೆಲ್ಲ ಆಟ ಆಡ್ತಾ ಇದ್ವಿ. ಇವ್ರು ನೋಡಿದ್ರೆ ಓದ್ಕೊತಿದ್ದಾರಲ್ಲ ಅಂತ ಶಾಕ್ ಆಯ್ತು ನನಗೆ. ಅದಕ್ಕೆ ನಿಮಗೆ ತೋರಿಸಿದ್ದು. ನಿಮ್ಮ ಕಡೆನೂ ಇದೇ ಥರ ಹಳ್ಳಿಗಳಲ್ಲಿ ಮಕ್ಕಳು ಅವ್ರ ಅಮ್ಮ ಹೇಳ್ದೇನೆ ಓದ್ಕೊತಾರೆ. ನೀವೇನಾದರೂ ಹಳ್ಳಿ ಅವರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ತಿಳಿಸಿ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಹೆಂಗೆ ಬಿದ್ದರು ಅಂತ. ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೂ ಕೆಲ್ಸಕ್ಕೆ ಹೋಗ್ತಾರೆ. ಅವರು ಪಾಪ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ಹಾಗೇ ಹೋದ ವೀಕೆ ಹೇಳಿದ್ವಿ, ಇನ್ನೂ ಬಂದಿರಲಿಲ್ಲ. ಸೊ ಈ ವೀಕು ಬಂದರು. ಹಾಗೆ ಪಾಪನ ಮಾತಾಡ್ತಿದ್ದಾರೆ. ಹಾಗೆ ಸ್ನಾನ ಮಾಡಬೇಕಾದ್ರೆ ಹೇಳ್ತಾಳೆ ಏನು ಅಂತ ಅಜ್ಜಿನ ಕೇಳ್ತಾಯಿದ್ರು. ಹಾಗೆ ಪಾಪಗೆ ಡಿಂಪಲ್ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಮಾತಾಡ್ತಾಯಿದ್ರು. ಪಾಪು ಅಕ್ಕನ ಹತ್ರ ಹೋಗ್ತಾನೆ ಇರಲಿಲ್ಲ. ಅವ್ರಿಗೆ ಪಾಪನ ಎತ್ಕೊಳ್ಳೋಕ್ಕೆ ಆಸೆ, ಆದರೆ ಅವಳು ಹೋಗ್ತಾ ಇರಲಿಲ್ಲ. ನೋಡಿ ಫ್ರೆಂಡ್ಸ್ ಹೆಂಗೆ ಎಲ್ಲ ನೋಡ್ಕೊಂಡು ನೆಗಿತಾ ಇದ್ದಾರೆ. ಸೊ ಅವಳು ಅವ್ರನ್ನ ನೋಡಿ ನಾಚ್ಕೊತಾ ಇದ್ಲು. ಸೊ ಹಂಗಾಗಿ ಅದಕ್ಕೆ ಅಕ್ಕ
ಮತ್ತು ನನ್ನ ತಂಗಿ ಇಬ್ಬರೂ ನೋಡ್ಕೊಂಡು ಆಟ ಆಡ್ತಾಯಿದ್ರು, ಅವ್ರೂ ಮಾತಾಡಿಸ್ತಾ ಇದ್ರು. ಎದರ್ಸೆ ಹುಟ್ಟಿಲ್ಲವ ಮಗನ. ಅಕ್ಕ ನಿಮ್ಮಪ್ಪ ಅಪ್ಪ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಚಚ್ಚಿ ಮನೆ ತಗೊಂಡಿದ್ದ ನಾನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಎಲ್ಲಿ ಮಾಡ್ಕೊಂಡ್ರೆ ಮನೆಯಲ್ಲ ಗಿಳಿ ಮುತ್ತು ಅದಲ್ಲಿ ಹುಚ್ಚಿ ಕೊಟ್ಟು ತಾರಮ್ಮ ಎಲ್ಲಿದ್ದಾಳು? ತಾರಮ್ಮ ಜೊತೆ ಮಾತಾಡೋದಿಲ್ಲ ತಾರಮ್ಮ ಎಲ್ಲಿದ್ದಾಳು? ಚೆನ್ನಾಗಿದಾರಿಯಾ? ತಾರಮ್ಮ ಊರು ಬೈದಾರಿಯಾ? ಹೌದಾ? ಮಳೆನೇ ಇಲ್ಲಾನೆ, ಮಳೆನೇ ಇಲ್ಲಾನೆ, ಬರೀ ಗಾಳಿ ಬೀಸ್ತದ ಅಷ್ಟೇ. ಬೆಂಗಳೂರಿಗೆ ಆಯ್ತಾನೆ, ಅಲ್ಲೇನು ಸುಮಾರಾಗಿ ಬಿದ್ರು ನೀರು ರೋಡಲ್ವಾ ಹ್ಯಾಂಡ್ ಕತ್ತ. ಸುಮ್ಮನೆ ಬೇಕು ಓದುವಾರನೇ ಕಟ್ಟಿದ ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಯಾಕಂದರೆ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಯಿಲ್ಲ, ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಇವತ್ತು ಆಕಸ್ಮಿಕವಾಗಿ ನಮ್ಮ ಅಕ್ಕನೂ ಸಹ ಮನೆಗೆ ಬಂದರು. ಹಾಗೆ ಇವತ್ತು ಅತ್ತೆ ಮಾವನು ಬರೋ ಪ್ಲ್ಯಾನಿಂಗಲ್ಲಿ ಇರಲಿಲ್ಲ. ಸೊ ಅಪ್ಪ ಅಮ್ಮ ಬರ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಹಂಗೆ ಅಕ್ಕ ಬಂದಿದ್ದರು. ಸೊ ಹಂಗಾಗಿ ಇನ್ಫಾರ್ಮ್ ಮಾಡಿದ್ದಕ್ಕೆ ಅವರು ನಾನ್ ವೆಜ್ ತೊಗೊಂಡು ಬಂದರು. ಹಾಗೆ ಮಾಡಾದಮೇಲೆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಅದಾದ ನಂತರ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್, ಎಲ್ಲ ಕಷ್ಟ ಸುಖ ಮಾತಾಡಾಯಿತು. ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಅಂದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಎಲ್ಲ ವ್ಲಾಗ್ ನೋಡ್ತೀರಾ, ಯಾರೂ ಸಪೋರ್ಟ್ ಮಾಡ್ತಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡಿದ್ರೆ ನನಗೂ ಬೇಜಾರಾಗುತ್ತಲ್ವ. ನಂದೇನು ತಪ್ಪಿದ್ರೆ ಕಮೆಂಟ್ ಮಾಡಿ, ತಿದ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ಮುಂದೆ ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಅಂತೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಆ ಥರ ವ್ಲಾಗ್ನ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬೈ ಬಾಯ್.